ಏನು ಇಟ್ಟಿದ್ದೀನಿ ಕಣೋ ಅಲ್ಲಿ. ಅಯ್ಯೋ ದೇವ್ರೇ, ಮನೆಗಳು ನೋಡಿ ಇಲ್ಲಿ. ಅಲ್ಲಪ್ಪ, ಈಗ ನೀನು ಲೈಫಲ್ಲಿ ಯಾವುದೇ ಸ್ಟೇಜಲ್ಲಿ ನಿನಗೆ ಭಯ ಅಂತ ಆದರೆ ಕೇಳಿಸ್ತಿಲ್ಲ ಗೊತ್ತಿಲ್ಲ. ನಮಸ್ತೆ ಅಂದರೆ ಏನಂತ ಗೊತ್ತಾ ನಿಮಗೆ? ನಮ್ಮ ಇಟ್ಟಿದ್ದಲ್ಲಿ ಆ ಥರ ಬಿಡೋಕ್ಕೆ ಚಾನ್ಸೇ ಇಲ್ಲ. ಏನಾಯ್ತು? ಇಲ್ಲಿ ನಾನೊಬ್ಬಳೇ ಇರೋದು ನನ್ನ ಮಗನ ಜೊತೆ ಆಸ್ಟ್ರೇಲಿಯಾದಲ್ಲಿ. Good morning guys, welcome to day 60, last day of the challenge. 2 months went like a year. Seriously, ಚಾಲೆಂಜ್ ಮಾಡುವಾಗೆಲ್ಲ ಹಾಗೆ ಆಗೋದಲ್ವಾ? ಕಡಿಮೆ ಟೈಮ್ ಅಥವಾ ಕನ್ಸಿಡರಬಲ್ ಟೈಮ್, ಲಾಂಗ್ ಟೈಮ್ ತಗೊಳುತ್ತೆ. ಏನಾದರೂ ಚೆನ್ನಾಗಿರುತ್ತೆ, ಎಂಜಾಯ್ ಮಾಡೋದು ಕೈ ಅಂತ ಹೋಗ್ಬಿಡುತ್ತೆ. ಬಟ್ ಐ ಡಿಡ್ ಎಂಜಾಯ್ ದಿಸ್ ಪ್ರಾಸೆಸ್, ಹೋಲ್ ಪ್ರಾಸೆಸ್. ದಟ್ಸ್ ವೈ 5 ಗಂಟೆಗೆ ಎದ್ದು ಈ ಥರ ಮೊಬೈಲ್ ಹಿಡ್ಕೊಂಡು ಈ ಥರ ಮಾತಾಡ್ತಾ ಇದ್ದೀನಿ ಎನರ್ಜಿಯಿಂದ. ಯಾಕಂತ ಅಂದರೆ ಅದೇ 5 ಗಂಟೆಗೆದ್ದು ಅಭ್ಯಾಸ ಮಾಡ್ಕೊಂಡಿದ್ದೀನಿ 2 ತಿಂಗಳ ಕಾಲ. ಎಷ್ಟೊಂದು ಅಭ್ಯಾಸಗಳು ನನಗೆ ಬಾಡಿನಲ್ಲೇ ಫಿಟ್ ಆಗಿಬಿಟ್ಟಿದೆ, ಕುತ್ಕೊಂಡ್ಬಿಟ್ಟಿದೆ. ನನಗೆ ಮಾಡಿಲ್ಲ ಅಂದರೆ ಸಮಾಧಾನ ಇರಲ್ಲ. ಸೊ ದ್ಯಾಟ್ಸ್ ದ ಪವರ್ ಆಫ್ ದಿಸ್ ಚಾಲೆಂಜ್. ಇವತ್ತು ಲಾಸ್ಟ್ ಡೇ. ಇವತ್ತು ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನಕ್ಕೆ ಹೋಗ್ಬೇಕಂತ ಇದ್ದೀನಿ. ಇವತ್ತು ಹೋಗಿಲ್ಲ ನಾನು. ಸ್ವಿಮ್ಮಿಂಗ್ ಕ್ಲಾಸಲ್ಲಿ ಹೋಗಿದ್ನಲ್ಲ, ಅಲ್ಲೊಬ್ಬರು ಕನ್ನಡದವರು ಭೇಟಿಯಾಗಿದ್ದರು, ಅವ್ರು ರೆಕಮೆಂಡ್ ಮಾಡಿದ್ದು. ಈಗ ಅದಕ್ಕೆ ಬೇಗ ಬೇಗ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು, ಎಲ್ಲ ಕೆಲಸಗಳಂದರೆ ಎಷ್ಟಿದೆ ಗೊತ್ತಾ? ಪ್ರಾಣಾಯಾಮ, ಮ್ಯಾನಿಫೆಸ್ಟೇಷನ್, ಬ್ರಷ್, ಅವನಿದ್ಮೇಲೆ ಸ್ನಾನ, ಅಡುಗೆ, ಪ್ಯಾಕಿಂಗ್, ಅದ್ರ ಜೊತೆಗೆ ಲ್ಯಾಪ್ಟಾಪ್ ತೊಗೊಂಡು ಹೋಗಬೇಕು ಅಂತವೇನೇ ಕೆಲಸ ಮಾಡ್ತಾ ಹೋಗ್ತೀನಿ. ಈ ಥರ ಮಾಡೋದು ಇನ್ನೊಂದು ಸ್ವಲ್ಪ ದಿವಸ ಅಷ್ಟೇ. ಇನ್ನೇನು ಆಫೀಸು ಸ್ಟಾರ್ಟ್ ಆಗುತ್ತೆ, ಒಂದು ಸ್ಕೂಲು ಸ್ಟಾರ್ಟ್ ಆಗುತ್ತೆ. ಸೊ ದಿಸ್ ಇಸ್ ದ ಪ್ಲ್ಯಾನ್. ಲೆಟ್ಸ್ ಬಿಗಿನ್ ನೌ. My day starts with yake, why, yake, why, why. ಆ್ಯಂಡ್ ನೋಡಿ, ಬ್ರಷ್ ಮಾಡುವಾಗಲೇ ನಾನು ಬ್ರಷ್ ಮಾಡುವಾಗ ಎದ್ದುಬಿಟ್ರು ಸಾಯೋರು. ಈಗ ನನಗೆ ವೈ ಯಾಕೆ ಅಂತ ಕೂತ್ಕೋತಾರೆ. ನಾವು ಲೆಟ್ಸ್ ಚೆಕ್ ಅ ವೆಯ್ಟ್. ಆ್ಯಂಡ್ ದ ವೆಯ್ಟ್ ಈಸ್ ದ ಸೇಮ್, 61.25. ವರ್ಕೌಟ್ ಎಲ್ಲ ಮಾಡಿದ್ಮೇಲೆ ನೋಡಬೇಕು, 60.8 ತೋರಿಸುತ್ತೆ. ಹಾಯ್ ಗೈಸ್, ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ? ಐ ಆಮ್ ರಿಯಲಿ ಸಾರಿ, 60th ಡೇದು ವ್ಲಾಗ್ ಹಾಕಲಿಕ್ಕೆ ತುಂಬಾ ಟೈಮ್ ತೊಗೊಂಡೆ. ಬಿಕಾಸ್ ನನ್ನ ಮಗನ ಬರ್ಡೇ ಇತ್ತು, ಮತ್ತು ಬೇರೆ ಎಲ್ಲ ಇಷ್ಟೊಂದು ಕೆಲಸಗಳಿತ್ತು. ಅದನ್ನು ನಾನು ನಿಮಗೆ ವ್ಲಾಗ್ ಮುಖಾಂತರ ಶೇರ್ ಮಾಡ್ತಾ ಹೋಗ್ತೀನಿ. ಬಟ್ ನಾನು ಐ ಪ್ರಾಮಿಸ್, ನಾನು 60th ಡೇನ ಚಾಲೆಂಜ್ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಇದರಲ್ಲೇ ನೀವು ವೀಡಿಯೋದಲ್ಲಿ ನೋಡಿ ನಾನು ಏನೆಲ್ಲ ಮಾಡಿದ್ದೇನೆ ಅಂತ. ಸೊ ನೀವು ನೋಡ್ತಿರುವ ಹಾಗೆ ಈಗ ನಾನು ಮಲಾಸನದಲ್ಲಿ ನೀರು ಕುಡ್ದಿದ್ದೀನಿ, ಪ್ರಾಣಾಯಾಮ ಮಾಡಿದ್ದೀನಿ, ಮ್ಯಾನಿಫೆಸ್ಟೇಷನ್ ಮಾಡಿದ್ದೀನಿ, ಹಾಗೆ ವರ್ಕೌಟ್ ಕೂಡ ಮಾಡ್ತಾಯಿದ್ದೀನಿ. ಇವಾಗ ವರ್ಕೌಟ್ ಮುಗೀತು. ಇವಾಗ ಫ್ರೆಶ್ ಅಪ್ ಆಗಿ ಬರ್ತೀವಿ. ನಮ್ಮಮ್ಮ ಫೇವ್ರೆಟ್ ಪಾಸ್ತಾ ಮಾಡಿದ್ದಾಳೆ, ನಂದು ಫೇವ್ರೆಟ್ ಪಾಸ್ತಾ ಮಾಡಿದ್ದಾಳೆ. ಸ್ನಾನ ಆಯಿತು ಇಬ್ಬರದು. ಈಗ ಕ್ವಿಕ್ಕಾಗಿ ಅದು ಸ್ನಾನಕ್ಕೆ ಹೋದಾಗಲೇ ನೋಡಿ ಪಾಸ್ತಾ ಕುದಿಸಿಟ್ಟಿದ್ದೀನಿ. ಸೊ ಆಲ್ ಹ್ಯಾವ್ ಟು ಡೂ ಇಸ್ ಜಸ್ಟ್ ಮಿಕ್ಸ್ ದಿಸ್ ಪೇಸ್ಟ್, ರೆಡಿಮೇಡ್ ಪೇಸ್ಟ್ ವಿತ್ ದಿಸ್ ಒನ್. ಅವನಿಗಿದು ನಂದು ಬ್ರೇಕ್ಫಾಸ್ಟ್ ಈ ಥರ ಮಾಡಿಟ್ಕೊಂಡಿದ್ದೀನಿ, ಕಾಣಿಸ್ತಿದ್ಯಾ? ಇದು ಚಿಕ್ ಪೀಸ್, ಪೀನಟ್ ಬಟರ್, ಫ್ಲಾಕ್ಸ್ ಸೀಡ್ಸ್ ಆ್ಯಂಡ್ ಆಲ್ಮಂಡ್ಸ್, ಆಲ್ ಹೆಲ್ದಿ ಆ್ಯಂಡ್ ದಿಸ್ ಇಸ್ ಪ್ರೋಟೀನ್. ಒಂಚೂರು ಇದನ್ನು ನಾನು ತಿಂತೀನಿ ಟೇಸ್ಟಿಗೆ ಅಂತ. ಇವನಿಗದು ಫೇವ್ರೇಟ್. ಇದಕ್ಕೆ ಮಧ್ಯಾಹ್ನಕ್ಕೆ ಕೂಡ ಪಾಸ್ತಾ ಬೇರೆ ಪೇಸ್ಟ್ ಹಾಕಿ ಮಾಡ್ತೀನಿ. ಆ್ಯಂಡ್ ಇದು ನನ್ನ ಬ್ರೇಕ್ಫಾಸ್ಟ್ ಆಲ್ರೆಡಿ ಹೇಳಿದ್ನಲ್ಲ. ತುಂಬ ಹಸಿವಾಗ್ತದೆ ನೋಡಿ. 9:42 ಆಯಿತು ಟೈಮು. ಕೆನ್ ಯು ಬಿಲೀವ್, ಆನ್ ಟೆಂಪಲ್ಗೆ ಹೋಗ್ಬೇಕಂದ್ರೆ ಇಷ್ಟು ಬಾಕ್ಸ್ ತೊಗೊಂಡು ಹೋಗ್ಬೇಕು. ಮಕ್ಕಳಿದ್ರೆ ನೋಡಿ, ಚಿಪ್ಸ್ ಅಲ್ಲ ಅದು. ಮೈ ಗಾಡ್, ಇದು ಚೆನ್ನ, ಇದು ಸ್ನ್ಯಾಕ್ಸು, ಇದು ಪಾಸ್ತಾ, ರೆಡ್ ಪಾಸ್ತಾ, ಸ್ಪಿನಚ್, ಹಣ್ಣು. 11 ಗಂಟೆ ಆಗಕ್ಕೆ ಬಂತು. ಇನ್ನೊಂದು 5 ಮಿನಿಟ್ಸಲ್ಲಿ ಟ್ರೈನ್ ಇದೆ.
ಹೊರಡ್ತಾ ಇದ್ದೀವಿ ಈಗ ಫೈನಲಿ. ಹೋಪ್ಫುಲಿ ದೇವಸ್ಥಾನ ಓಪನ್ ಇದೆ ಅಂತ ಅನ್ಕೋತೀವಿ. ನೋಡೋಣ ಬನ್ನಿ. ಇನ್ನು ಬಂದೇ ಇಲ್ಲ ಟ್ರೈನು. 7 minutes ಇದೆ, 9 minutes ಇದೆ ಇನ್ನು. Eight minutes. I could have asked something there in the customer service, right? ನೋಡಿ ರೀಚ್ ಆದ್ವಿ. 8 minutes ತೋರಿಸ್ತಾ ಇದೆ. ಗೊತ್ತಿಲ್ಲ ಅಲ್ಲಪ್ಪ, ಈಗ ನೀನು ಲೈಫಲ್ಲಿ ಯಾವುದೇ ಸ್ಟೇಜಲ್ಲಿ ನಿನಗೆ ಭಯ ಅಂತ ಆದರೆ ಯು ಹ್ಯಾವ್ ಟು ರಿಮೆಂಬರ್ ದೀಸ್ ಸ್ಟೇಜಸ್ ದಟ್ ಯು ಆಲ್ರೆಡಿ ಕ್ರಾಸ್ಡ್. ಲೈಕ್ ಸೈಕಲ್ ಕಲಿಯೋಕ್ಕಿಂತ ಮುಂಚೆ ನಿನಗೆ ಏನು ಅನ್ನಿಸ್ತಿತ್ತು? ಹಾಂ, ಏನು ಹೇಳ್ಬೇಕು ನಾನು? ಅಲ್ಲಪ್ಪ, ಮುಂದೆ ಏನಾದ್ರು ಒಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಸ್ಪೀಚ್ ಕೊಡೋದಿರುತ್ತೆ, ಆ್ಯಂಕರಿಂಗ್ ಮಾಡೋದಿರುತ್ತೆ ಸ್ಕೂಲಲ್ಲಿ. ನಾಟ್ ನೌ, ಮೇ ಬಿ ವೆನ್ ಯು ಆರ್ aged about 10 or something, even 6 also. You never know what opportunities you'll get in life, right? So every time you feel, not only that, I'm just giving that as an example. Okay? ಎಲ್ಲರೂ ಇರಲಿ ಲೈಫಲ್ಲಿ. ಇದು ಭಯ ಆಗ್ತಿದೆಯಲ್ಲಪ್ಪ ಅಂದಾಗ ನೀನು ಏನು ಮಾಡ್ಕೋಬೇಕು? ಸೈಕಲ್ ಕಲಿಕ್ಕಿಂತ ಮುಂಚೆ ಎಷ್ಟು ಭಯ ಪಡ್ತಾ ಇದ್ದೆ ನೀನು? ಎಷ್ಟು ಭಯ ಪಡ್ತಾ ಇದ್ದೆ ಸೈಕಲ್ ಕಲಿಕ್ಕಿಂತ ಮುಂಚೆ? ಇವಾಗ ಎಕ್ಸ್ಪರ್ಟು. ಮತ್ತು ಇದು ಸ್ಲೈಡ್, ಬಿಗ್ಗೆಸ್ಟ್ ಹೈಯೆಸ್ಟ್ ಸ್ಲೈಡ್ಸ್ ಮಾಡುವಾಗ ಏನು ಅನಿಸುತ್ತೆ ನಿಮ್ಮ ಮನಸ್ಸಲ್ಲಿ? ಇವಾಗ ನೀನು ನಾನು ಕ್ರಿಕೆಟ್ ಬೋರ್ಡ್ ಜೊತೆಗೆ ಹೋಗುವಾಗ you didn't still help me, but you just pushed me. So let's do it 1 second. I did that slide. So, and now even in swimming pool case, initially, now I can swim. I won. you still can't swim. You have to learn. Avi, what is this? Stop it now. Jump like a Train bantu nodi. Wait, please stay here. Stay with. Okay, you come here. Wait, Baba, please, yeah. Let them come out. Wait, there are people coming out. You have to wait. ನೋಡಿ, ಜಾನು ಮರಿತಾರೆ. ಸ್ವೀನೇಶ್ ತಿಂತಾ ಇದ್ದಾನೆ ನನ್ನ ಮಗ. ಲಡ್ಡು ಇದೆಯಲ್ಲ, ಲಡ್ಡು ಬೇಕು ಅವನಿಗೆ. ಅದಕ್ಕೆ ಅದು ಬೇಕಂದ್ರೆ ಇದು ತಿನ್ನಬೇಕು. ಹಶು ಇವಾಗ ತಾನೇ ತಿನ್ಕೊಂಡು ಬಂದಿದ್ದಾನೆ. ಆದರೂ ಅವನಿಗೆ ಏನದು ಲಡ್ಡು ಬೇಕು ಅಂತ ಹಶುವಾಗಿದೆ ಅಂತ ಕೂತ್ಕೊಂಡಿದ್ದೆ. ಹಾಗೆ ಸ್ಪಿನೇಶ್ ಫಸ್ಟ್ ಮುಗಿಸು ಅಂತ ಹೇಳಿದೆ, ಮುಗಿಸ್ತಾ ಇದ್ದಾನೆ. ಗುಡ್ ಬಾಯ್. ಮನೆಗಳು ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲೆಲ್ಲ. ನನ್ನ ಏರಿಯಾನು ಅಷ್ಟೆಷ್ಟು ಸೈಲೆಂಟ್ ಇದೆ. ಐ ಲವ್ ದಿಸ್ ಕೈಂಡ್ ಆಫ್ ರೋಡ್ಸ್. ವಾಕ್ ಮಾಡ್ತಾ ಇರ್ಬೇಕಾದ್ರೆ. ಕಮಾನ್, ಇನ್ನೊಂದು 300 meters ನಡಿಬೇಕು. ರೈಲ್ವೆ ಸ್ಟೇಷನಿಂದ ದೇವಸ್ಥಾನಕ್ಕೆ ಆಲ್ಮೋಸ್ಟ್ 1 kilometer ಅಷ್ಟು ನಡೆಯೋದಿದೆ. ಲೈಕ್ 900 meters. ಸೊ ಹೋಗ್ತಾ ಇದ್ದೀವಿ. ಅಲ್ಲಿ ಗಾಡಿ ಬರ್ತಾ ಇರುತ್ತೆ. ಮನೆಗಳು ನೋಡಿ ಇಲ್ಲಿ ಚೆನ್ನಾಗಿ. ಏನಾಯ್ತು? ವಾಟ್ ಹ್ಯಾಪನ್? ಕೇರ್ಫುಲ್. ಅಲ್ಲಿ ರೋಸಸ್ ಎಲ್ಲ ಪಿಂಕ್ ರೋಸಸ್ ಎಷ್ಟು ಬ್ಯೂಟಿಫುಲ್ ಆಗಿತ್ತು. ಹಾಗೆ ಕಾಂಪೌಂಡ್ ಕೂಡ ಇರಲಿಲ್ಲ. ನಮ್ಮ ಮಿಡ್ಯದಲ್ಲಿ ಆ ಥರ ಬಿಡೋಕ್ಕೆ ಚಾನ್ಸೇ ಇಲ್ಲ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹಾಗೆ ಬಿಟ್ಟಿದ್ದಾರೆ. ಬನಾನಾ ಫ್ಲವರ್ ಅಲ್ಲ ಕಣ, ಇಲ್ಲೇ ಎಲ್ಲೋ ಥರ ಇದೆ ಟೆಂಪಲ್. ನೋಡೋಣ ಬನ್ನಿ. ಹಾಂ ಓಪನ್ ಆಲ್ ಡೇಸ್ ರೈಟ್. ಬಾ ಹೋಗೋಣ ಬಾ. ನಡಿ
ನಮಸ್ಕಾರ ಮಾಡ್ತಿರೋದು ನೋಡಿ. ಅಲ್ಲಿ ಹೋಗಬಾರ್ದು. ಓದೇನೋ ಓದ್ತಾ ಇದೆಯಲ್ಲ. ನೀವು ನೋಡ್ತಿರೋ ಹಾಗೆ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ ಈಗ. ನಾನು ಆಗಲೇ ಹೇಳ್ದಂಗೆ ಈ ದೇವಸ್ಥಾನಕ್ಕೆ ಮೊದಲನೇ ಬಾರಿ ಬರ್ತಾ ಇರೋದು ನಾವು. ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನ ಅಂದರೆ ಕೇಳಬೇಕಾ, ಎಷ್ಟು ಸಮಾಧಾನ ಶಾಂತತೆಯಿಂದ ತುಂಬಿರುತ್ತೆ. ಅದೇ ಥರ ಎಕ್ಸ್ಪೀರಿಯೆನ್ಸ್ ಕೂಡ ಎಲ್ಲೂ ಆಯಿತು ನಮಗೆ. ಒಂಥರ ಮನಸ್ಸಿಗೆ ಸಮಾಧಾನ ಸಿಕ್ತು ಬಂದು. ಮಂಗಳಾರತಿ ಮಾಡಿದ್ರು ಭಟ್ರು, ಪೂಜೆನೂ ಆಯಿತು ಚೆನ್ನಾಗಿ. ಪೂಜೆ ಅಟೆಂಡ್ ಮಾಡ್ದಂಗೆ ಆಯಿತು. ಆಮೇಲೆ ಇದಾದಮೇಲೆ ಪ್ರಸಾದ ಇತ್ತು. ಸೊ ಅದೇನು ಪಾಸ್ತೆಲ್ಲ ಕಟ್ಕೊಂಡು ಬಂದಿದ್ದೆ ಅದೆಲ್ಲ ಹಾಗೆ ಉಳೀತು. ಪ್ರಸಾದ ಇದೆ. ಒಂಚೂರು ಪಾಯಸ ಕೊಟ್ಟಿದ್ದಾರೆ, ಸ್ವೀಟ್ ಇರುತ್ತೆ, ಲಡ್ಡು ಇರುತ್ತೆ. ತಿಂತಾಯಿದ್ದೀನಿ ನಾನು, ಬಿಕಾಸ್ ಪ್ರಸಾದನೇ ಅಲ್ವಾ, ಅದಕ್ಕೆ. ಪ್ರಸಾದ ಇತ್ತು, ಏನು ರುಚಿಯಾಗಿತ್ತು. ಮಂಗಳೂರು ಸೈಡ್ ದೇವಸ್ಥಾನಗಳಲ್ಲಿ ಸಿಗುತ್ತಲ್ವ ಸಾಂಬಾರು, ಆ ಥರ ಟೇಸ್ಟ್ ಇತ್ತು. ಸೊ ಖುಷಿ ಆಯಿತು ಪ್ರಸಾದ ತಿಂದು. ನಮ್ಮಮ್ಮ ನಮಸ್ಕಾರ ಮಾಡ್ತಾ ಇದ್ದಾರೆ. ಶ್ರೀ ಶ್ರೀ ಶ್ರೀಂ ಶ್ರೀಂ What is that? The park. How did you know that I'm taking you there? Because I saw that. So are you happy? Yeah. ದರ್ಶನ ಎಲ್ಲ ಆದಮೇಲೆ ಮನೆ ಹೋಗಬೇಕು ಅಂತ ಅಂದ್ಕೊಂಡೆ. ಹಾಗೆ ನನಗೆ ಹತ್ತಿರದಲ್ಲಿ ಯಾವುದಾದ್ರೂ ಪಾರ್ಕ್ ಇದೆಯಾ ಅಂತ ನೋಡ್ಬೇಕು ಅನ್ನಿಸ್ತು. ಸೊ ಮ್ಯಾಪ್ಸಲ್ಲಿ ಚೆಕ್ ಮಾಡಿದಾಗ ಒಂದು 300 ಮೀಟರ್ಸಲ್ಲಿ ಇತ್ತು. ಹೋಗಿ ಅವ್ನು ಕರ್ಕೊಂಡು ಹೋಗೋಣ, ಸ್ವಲ್ಪ ಈ ಏರಿಯಾನ ಎಕ್ಸ್ಪ್ಲೋರ್ ಮಾಡ್ದಂಗೂ ಆಗುತ್ತೆ, ಅವನಿಗೂ ಸ್ವಲ್ಪ ಆಟ ಆಡ್ದಂಗೆ ಆಗುತ್ತೆ ಅಂತ ಇಲ್ಲಿ ಹೋಗ್ತಾ ಇದ್ದೀನಿ. ಸೊ ಈ ಪಾರ್ಕ್ ಚೆನ್ನಾಗಿತ್ತು ಆ್ಯಕ್ಚುಲಿ. ತುಂಬಾ ಚೆನ್ನಾಗಿ ಆಟ ಆಡ್ದ ಅವನು. ಆ್ಯಂಡ್ ನಾನು ಕೂಡ ಸಖತ್ತಾಗಿ ಉಯ್ಯಾಲೆ ಆಡಿದೆ. ದೊಡ್ಡವ್ರಿಗೂ ಇತ್ತು ಉಯ್ಯಾಲೆ. ಸೊ ಆಡಿದ್ವಿ, ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ವೆದರ್ ಕೂಡ ಚೆನ್ನಾಗಿತ್ತು ಇವತ್ತು. ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆ ನನ್ನ ಮಗ? ಜೈಲಿಗೆ ಕರ್ಕೊಂಡು ಹೋಗ್ತಾ ಇದೆಯಾ? ಕೈ ತೆಗಿಯೋದೇನಾ? ಹಾಂ, ಓಕೆ ನೋಡಿ, ಟ್ರೈನಲ್ಲಿ ಕರ್ಕೊಂಡು ಹೋಗ್ತಿದ್ದೆ ನನ್ನ ಮಗ. ಪಾರ್ಕ್ ಸಖತ್ತಿದೆ ಇದು, ಎಲ್ಲ ಕಡೆ ಚೆನ್ನಾಗಿದೆ, ಕಲರ್ಫುಲ್ಲಾಗಿ. ಎಲ್ಲ ತೊಟ್ಲಲ್ಲ ಏನದು ಜೋಕಾಲಿ ಚೆನ್ನಾಗಿದೆ, ಕೂತ್ಕೊಳ್ಳು. ಆ ಹುಡುಗಿರ ಜೊತೆ ಆಟ ಕುತ್ಕೊಂಡ್ಬಿಟ್ಟಿದ್ದಾರೆ. ದೊಡ್ಡ ಹುಡುಗಿರು ಇದ್ದಾರೆ, ಅವ್ರು 3 ಜನ. ಏಜ್ ಅಬೌಟ್ 5 ನೋಡಿ ಇವ್ರ ಜೊತೆ ಆಟ ಕುತ್ಕೊಂಡ್ಬಿಟ್ಟಿದ್ದಾನೆ. ಆ ಹುಡುಗಿಯವ್ರ ಹತ್ರ ಫುಲ್ ಚಾಟ್ ಮಾಡ್ತಾ ಕುತ್ಕೊಂಡ್ಬಿಟ್ಟಿದ್ದಾನೆ ಅವನು. ಕೇಳಿಸ್ತಿಲ್ಲ ಗೊತ್ತಿಲ್ಲ. ನಮಸ್ತೆ ಅಂದರೆ ಏನಂತ ಗೊತ್ತಾ ನಿಮಗೆ? ನಮಸ್ತೆ ಅಂದರೆ ಹಾಯ್ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ. ಹ್ಯಾಪಿ ಬರ್ಡೇ ಇದೆ, ಅಲ್ಲಿಗೆ ಬರ್ಡೇ ಇದೆ 2 ದಿವಸ ಆದ್ಮೇಲೆ ಅಂತ ಹೇಳ್ತಾ ಇದ್ದಾನೆ. ಸೊ ಅವ್ರು ಹ್ಯಾಪಿ ಬರ್ಡೇ ಸಾಂಗ್ ಹಾಡ್ತಾ ಇದ್ದಾರೆ. ಏನೂ ಆಗಿಲ್ಲ, ಎಲ್ಲಾದ್ರೂ ಪೆಟ್ಟಾಯ್ತಾ? ವಾಟ್ ಈಸ್ ನಾಟ್ ದೇ ಬ್ಯಾಗ್? ಹಾಗೆ ನಾನು ಆಡ್ಲಿಕ್ಕೆ ಶುರು ಮಾಡಿದೆ. ಇಲ್ಲಿ ಜೋಕಾಲಿ ಅಥವಾ ತೊಟ್ಲು ಥರ ಏನಿದೆ ಅದು ಕುತ್ಕೊಂಡು ಆಡ್ಲಿಕ್ಕೆ ಶುರು ಮಾಡಿದೆ. ಎಷ್ಟು ರಿಲ್ಯಾಕ್ಸಿಂಗ್ ಅಂತ ಅನ್ನಿಸ್ತು. ಆಫ್ಕೋರ್ಸ್ ನಾನೇ ತೂಗಬೇಕು, ಅದು ತಪ್ಪಿದ್ದಲ್ಲ. ಬಟ್ ತೂಗ್ತಾ ಅದು ಒಂದು ಫ್ಲೋವಲ್ಲಿ ಬಂದಮೇಲೆ ಕುತ್ಕೊಂಡು ಈ ಥರ ಲೈ ಡೌನ್ ಆದಾಗ ಕೂಡ ಎಷ್ಟು ರಿಲ್ಯಾಕ್ಸಿಂಗ್ ಅನ್ನಿಸ್ತು. ನಿಮ್ಗೆ ಗೊತ್ತೇ ಇರುತ್ತೆ, ಸಾಮಾನ್ಯ ಎಕ್ಸ್ಪೀರಿಯೆನ್ಸ್ ಅಲ್ವಾ.
ನಾನಾಗಲೇ ಹೇಳ್ದಂಗೆ ನೋಡ್ತಾ 60 ದಿನಗಳು ಕಳೆದೇ ಹೋಯಿತು. ಈ 60 ದಿನಗಳು ಬ್ಯೂಟಿಫುಲ್ ಡೇಸ್ ಆಫ್ ಮೈ ಲೈಫ್ ಅಂತಲೇ ಹೇಳ್ತೀನಿ. ನಿಜವಾಗ್ಲೂ ನಾನು ಇಷ್ಟು ದಿನ ಚಾಲೆಂಜ್ ತೊಗೊಂಡಿರಲಿಲ್ಲ. ಇವತ್ತು ಅಪ್ಪಬ್ಬ ಅಂದರೆ 1 ವೀಕ್ ಮ್ಯಾಕ್ಸಿಮಮ್ 1 ಮಂತ್ ಚಾಲೆಂಜು ಮಾಡಿದ್ದೀನಿ ನಾನು ಯೋಗಾಸನ ಎಲ್ಲ ಮಾಡುವಾಗ. ಸೊ ಬಟ್ ಇದು ತುಂಬಾ ಬ್ಯೂಟಿಫುಲ್ ಆ್ಯಂಡ್ ಟರ್ನಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು. ನನಗೆ ಎಷ್ಟೊಂದು ಅರ್ಥ ಆಗಿದೆ ವೆಯ್ಟ್ ಲಾಸ್ ಬಗ್ಗೆ ಆ್ಯಂಡ್ ಯಾವ ರೀತಿ ನಾನು ಫುಡ್ನ ಕಂಟ್ರೋಲ್ ಮಾಡ್ಬೋದು, ಫಿಟ್ನೆಸ್ಸಲ್ಲಿ ಹೇಗೆ ಸ್ಟಿಕ್ ಆನ್ ಆಗ್ಬೋದು, ಕನ್ಸಿಸ್ಟೆಂಟಾಗಿ ಮಾಡ್ಬೋದು. ಆ್ಯಂಡ್ ಎವ್ರಿ ಟೈಮ್ ಈಗ ಅದು ಆಟೋಮಿಕ್ ಹ್ಯಾಬಿಟ್ಸ್ ಅಂತ ನಾನು ಪ್ರತಿಯೊಂದು ವ್ಲಾಗಲ್ಲಿ ಹೇಳ್ತಾನೆ ಇರ್ತೀನಿ. ಆ್ಯಂಡ್ ಐಮ್ ಶೋರ್ ನೀವು ಕೂಡ ಕೆಲವರು ಓದಿರ್ಬೋದು ಆಟೋಮಿಕ್ ಹ್ಯಾಬಿಟ್ಸ್ ಬುಕ್ನ. ಸೊ ನಾವೊಂದು ಯಾವುದೇ ಒಂದು ಹ್ಯಾಬಿಟ್ನ ಕಂಟಿನ್ಯೂಸ್ ಆಗಿ ಮಾಡಿದರೆ ಅದು ನಮ್ಮ ಬಾಡಿನಲ್ಲಿ ಕರಗತಾಗೋಗ್ಬಿಡುತ್ತೆ. ನಾವು ಅದನ್ನು ಮಾಡಿಲ್ಲ ಅಂದರೆ ಸಮಾಧಾನ ಆಗೋಲ್ಲ. ಆಟೋಮೆಟಿಕ್ಕಾಗಿ ನಾವು ಅದನ್ನು ಥಿಂಕ್ ಮಾಡ್ದೇ ಒಂದು ಅಭ್ಯಾಸನ ನಾವು ಮಾಡ್ತಾ ಹೋಗ್ತೀವಿ. ಸೊ ಅದೇ ರೀತಿ ನನಗೆ ಅನುಭವ ಆಗ್ತಾಯಿದೆ ಈಗ. ಸೊ ಇಟ್ಸ್ ಒನ್ ಆಫ್ ದ ಬೆಸ್ಟ್ ಡಿಸಿಷನ್ ದಟ್ ಐ ಮೇಡ್ ಲಾಸ್ಟ್ ಇಯರ್. ಅದು ಲಾಸ್ಟ್ಗೆ ಮಾಡಿದ್ರು ಕೂಡ ನವೆಂಬರ್ ಲಾಸ್ಟ್ ವೀಕಲ್ಲಿ ನಾನು ಈ ಚಾಲೆಂಜ್ ಶುರು ಮಾಡಿದ್ರು ಕೂಡ ಬೆಸ್ಟ್ ಡಿಸಿಷನ್ ಆಫ್ 2024. ಅಫ್ಕೋರ್ಸ್ ನಾನು ಆಲ್ ದ 60 ಡೇಸ್ ಕಂಟಿನ್ಯೂಸ್ ಆಗಿ ಮಾಡಲಿಕ್ಕಾಗಲಿಲ್ಲ ಬಿಕಾಸ್ ಆಫ್ ದ ಹೆಲ್ತ್ ಇಶ್ಯೂಸ್. 30 ಡೇಸ್ ಅಂತೂ ನಾನು ಒಂದಿನ ತಪ್ಪದೆ ನಾನು ಏನೇನು ಟಾಸ್ಕ್ಗಳನ್ನು ಅಂದ್ಕೊಂಡಿದ್ದೆ ಎಲ್ಲ ಟಾಸ್ಕ್ಗಳನ್ನು ಕಂಪ್ಲೀಟ್ ಮಾಡಿದೆ. ಆ್ಯಂಡ್ ದೆನ್ 10 to 12 ಡೇಸ್ ಸ್ವಲ್ಪ ಹೆಲ್ತ್ ಇಶ್ಯೂಸು ಮತ್ತು ನ್ಯೂ ಇಯರ್ ಅದು ಇದು ಅಂದ್ಕೊಂಡು ಮಾಡೋಕ್ಕಾಗಲಿಲ್ಲ. ಬಟ್ ಮತ್ತೆ ಕಂಟಿನ್ಯೂ ಮಾಡಿ ಇಲ್ಲಿವರೆಗೂ ಬಂದಿದ್ದೀನಿ. ಆ್ಯಂಡ್ ಫೈನಲಿ ಇವತ್ತು 60ನೇ ದಿನ. ತುಂಬಾ ಖುಷಿ ಆಗ್ತಾಯಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮೆಲ್ಲರನ್ನ ನನಗೆ ಹತ್ತಿರ ತಂದಿದೆ. ಈ ಚಾಲೆಂಜ್ ಮುಗೀತು ಅಂದ ತಕ್ಷಣ ನಾನು ವ್ಲಾಗ್ಸ್ ಹಾಕಲ್ಲ ಅಂತಲ್ಲ. ನಾನು ಇದೇ ರೀತಿ ಹೆಲ್ತ್ ರಿಲೇಟೆಡ್ ಮತ್ತು ಫಿಟ್ನೆಸ್ ರಿಲೇಟೆಡ್ ಆ್ಯಂಡ್ ನನ್ನ ಡೈಲಿ ಆಗದಿದ್ರು ಅಟ್ಲೀಸ್ಟ್ ಸ್ಪೆಷಲ್ ಮೂಮೆಂಟ್ಸ್ ಆ್ಯಂಡ್ ಆಲ್ಮೋಸ್ಟ್ ಡೈಲಿ ವ್ಲಾಗ್ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ. ನಮ್ಮ ರಿಯಲ್ ಲೈಫ್ ಮೂಮೆಂಟ್ಸ್ ಅಂದರೆ ನಂದು ಮತ್ತು ನನ್ನ ಮಗಂದು ಡೈಲಿ ಮೂಮೆಂಟ್ಸ್ ಆಗಿರ್ಬೋದು ಅಥವಾ ಪ್ರಾಕ್ಟಿಕಲ್ ಆಗಿ ನೀವು ಕನೆಕ್ಟ್ ಮಾಡುವಂಥ ಒಂದು ಮೂಮೆಂಟ್ಸ್ ಇದ್ದರೆ ಡೆಫಿನೆಟ್ಲಿ ನಾನು ಶೇರ್ ಮಾಡ್ತಾ ಇರ್ತೀನಿ. ಅದೇ ಈ ಚಾನಲ್ನ ಉದ್ದೇಶ. ಸೊ ನಿಮಗೆ ಗೊತ್ತಿರೋ ಹಾಗೆ ಇಲ್ಲಿ ನಾನು ಒಬ್ಬಳೇ ಇರೋದು ನನ್ನ ಮಗನ ಜೊತೆ ಆಸ್ಟ್ರೇಲಿಯಾದಲ್ಲಿ. ಸೊ ಇಲ್ಲಿ ನನ್ನ ಲೈಫ್ ಹೇಗೆ ನಡೀತಾ ಇದೆ, ಏನೇನೆಲ್ಲ ಚಾಲೆಂಜ್ ಬರುತ್ತೆ, ಹೇಗೆ ಅದನ್ನು ಫೇಸ್ ಮಾಡ್ತೀವಿ ಆ್ಯಂಡ್ ನೀವು ಅದನ್ನು ಯಾವ ರೀತಿ ಕನೆಕ್ಟ್ ಮಾಡ್ಕೊಳ್ಬೋದು ನಿಮ್ಮ ಡೇ ಟು ಡೇ ಲೈಫ್ಗೆ. ಸೊ ಒಟ್ಟಿನಲ್ಲಿ ನಿಮ್ಮ ಜೊತೆ ಟಚಲ್ಲಿ ಇರಬೇಕು ಅನ್ನೋದು ನನಗೆ ಆಸೆ. ಅದೇ ರೀತಿ ನನ್ನ ಲೈಫ್ ಮೂಮೆಂಟ್ಸು, ನನ್ನ ಮಗನ ಲೈಫ್ ಮೂಮೆಂಟ್ಸ್ ಎಸ್ಪೆಷಲಿ ಒಂದು ನನ್ನ ವ್ಲಾಗ್ಸಲ್ಲಿ ರೆಕಾರ್ಡಿಂಗ್ ಆಗಿರುತ್ತೆ. ಇಟ್ಸ್ ಲೈಕ್ ಆನ್ ಆಡಿಟ್ ಆರ್ ಡೈರಿ ಥರ. ಸೊ ನಾನು ಖಂಡಿತವಾಗ್ಲೂ ವ್ಲಾಗ್ಸ್ನ ಕಂಟಿನ್ಯೂ ಮಾಡ್ತೀನಿ, ನಿಮಗೆ ಹತ್ತಿರ ಇರ್ತೀನಿ. ಸೊ ದಯವಿಟ್ಟು ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ. ಇನ್ನೂ ವ್ಲಾಗ್ ಎಂಡ್ ಆಗ್ತಾಯಿಲ್ಲ, ಇನ್ನೂ ಇದೆ. ಬಟ್ ಇದು ಲಾಸ್ಟ್ ಡೇ ಆಫ್ ದ ಚಾಲೆಂಜ್ ಆಗಿರೋದ್ರಿಂದ ಈ ಕೆಲವೊಂದು ಮಾತುಗಳನ್ನು ಹೇಳಬೇಕು ಅಂತ ಅಂದ್ಕೊಂಡಿದ್ದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಆ್ಯಂಡ್ ನಾನು ಯಾವಾಗಲೂ ಹೇಳೋ ಹಾಗೆಯೇ ಕೆಲವೊಂದು ಸಬ್ಸ್ಕ್ರೈಬರ್ಸ್ ಇದ್ದಾರೆ ನನಗೆ ತುಂಬಾ ಎಂಕರೇಜ್ ಮಾಡಿದರು, ತುಂಬಾ ಪ್ರೋತ್ಸಾಹ ಮಾಡಿದರು. ಆ ಕಮೆಂಟ್ಸ್ಗಳೇ ನನಗೆ ಕೆಲವೊಂದು ದಿವಸ ಪುಷ್ ಮಾಡಿದ್ದು. ಇಲ್ಲ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬರ್ಸು, ನಾನು ಮಾಡಲೇಬೇಕು ಅಂಥೇಳಿ. ಯಾವತ್ತೂ ನನಗೆ ಇವತ್ತಾಗಲ್ಲ ಅಂತ ಉದಾಸೀನೇನೋ ಅಥವಾ ಬೇಜಾರಲ್ಲಿದ್ದಾಗ ನಾನು ಕಂಟಿನ್ಯೂ ಮಾಡಬೇಕಂತ ಅನಿಸಿದೆ ಆ ಕಾಮೆಂಟ್ಸ್ಗಳಿಂದ. Okay, fine. ಫ್ರೂಟ್ ತಿಂತಾ ಇದ್ದೀನಿ. ಇವತ್ತಿನ ಫ್ರೂಟ್ ಆಯಿತು, ಸ್ಪಿನಚ್ ತಿನ್ನಬೇಕು ಬಾಕಿ ಇದೆ. ಪ್ರೋಟೀನ್ಗೆ ಈ ಕಾಳುಗಳನ್ನು ಹುರ್ಕೊಂಡು ಬಂದಿದ್ನಲ್ಲ, ಸೊ ಹಶ್ವಾಗ್ತಿದೆ ಈಗ. ಅಷ್ಟು ಪಾರ್ಕಲ್ಲಿ ಆಟ ಆಡಿ. ಇಲ್ಲ ಯು ಕ್ಯಾನ್ ಟೇಸ್ಟ್ ಇಟ್. ಇದ್ರೆ ಏನಾಯ್ತು, ಎಲ್ಲ ಅಡುಗೆಗೆ ಜೀರಿಗೆ ಸಾಸಿವೆ ಹಾಕ್ತೀನಿ. ತಿನ್ನಲ್ವಾ ನೀನು? ಸೊ ಪ್ರೋಟೀನ್ಗೆ ತಿಂತಾ ಇದ್ದೆ. ನಾನು ತಿಂದಿಲ್ಲ ಅಂದರೆ ನಾನು ತಿಂತೀನಿ. ಮನೆಗೆ ಬಂದ್ವಿ. ಈಗ ಟೈಮ್ ನೋಡಿ, ಈಗ 5:34 ಆಗಿದೆ. ಬಂದು ಆಫೀಸ್ ಕೆಲಸ ಇತ್ತು, ಅದನ್ನೇ ಕಂಟಿನ್ಯೂ ಮಾಡಿದೆ. ಇಷ್ಟೊತ್ತು ಆಯಿತು. ಆ್ಯಕ್ಚುಲಿ ನಾವು ಎಷ್ಟು 4:15ಗೆ ಬಂದ್ವಿ. ಇವಾಗ ಊಟ ಮಾಡ್ತಾಯಿದ್ದೀನಿ. ಇದು ಬೆಳಗ್ಗೆ ಪಾಸ್ತಾವನ್ನು ಉಳಿಸಿದ್ದ, ಇದನ್ನೇ ತಿಂತಾಯಿದ್ದೀನಿ. ಆ್ಯಂಡ್ ಇದು ಕಾಳುಗಳು ನಾನು ಉಳಿಸಿದ್ದೆ, ಇವಾಗ ತಿಂತಾಯಿದ್ದೀನಿ. ಆ್ಯಂಡ್ ಸ್ಪಿನಚ್ ತರಕಾರಿ ತಿಂದಿರಲಿಲ್ಲ ಇವತ್ತು. ಇದೆಲ್ಲ ತಿಂದು ನಂತರ ಗ್ರೀನ್ ಟೀ ಅಥವಾ ಶುಂಠಿ ಟೀ ಕುಡಿಯೋದು. ಆ್ಯಂಡ್ ಈ ಗ್ರೀನ್ ಟೀನ ಆಗಲೇ ಮಾಡ್ಕೊಂಡಿದ್ದೀನಿ, ಯಾವಾಗ 6 ಗಂಟೆಗೆ. ಮತ್ತು ವೀಡಿಯೋ ಎಡಿಟ್ ಮಾಡೋಕ್ಕೆ ಕೂತ್ಕೊಂಡ್ಬಿಟ್ಟೆ, ಮರ್ತೇ ಬಿಟ್ಟೆ ಗ್ರೀನ್ ಟೀ ಇಟ್ಟಿದ್ದೀನಿ ಅಂತ. ಸೊ ಈಗ ಅದು ಏನಿರುತ್ತೆ ಶಾಶೆನ ಬಿಸಾಡಿಬಿಟ್ಟು ಮತ್ತೆ ಬಿಸಿ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಸೊ ಅಲ್ಲಿಗೆ ಇವತ್ತು ಗ್ರೀನ್ ಟೀ ಕೋಟನೂ ಮುಗ್ದೋಯ್ತು. ಆ್ಯಂಡ್ ಇವತ್ತು ಲಾಸ್ಟ್ ಡೇ ಗೈಸ್. ನಾಳೆಯಿಂದ ಆ್ಯಕ್ಚುಲಿ ನಾನು ಕಂಟಿನ್ಯೂ ಮಾಡ್ತೀನಿ ಸೇಮ್ ಹ್ಯಾಬಿಟ್ಸನ್ನೇ, ಅಟ್ಲೀಸ್ಟ್ ಇಲ್ಲಿ 31st January ಚಾಲೆಂಜ್ ಮಾಡ್ಕೊಂಡಿದ್ದೀನಿ ನನಗೆ ನಾನೇ. ಬಟ್ ಜಸ್ಟ್ ನಾನು ವೀಡಿಯೋ ಕ್ಲಿಪ್ಪಿಂಗ್ಸ್ ಮಾಡ್ತಾ ಇರಲ್ಲ ಅಷ್ಟೇ. ಸಾಧ್ಯ ಆದರೆ ಬೇರೆ
ವ್ಲಾಗ್ಸ್ನ ಹಾಕ್ತೀನಿ ಡೆಫಿನೆಟ್ಲಿ. ಬರ್ಡೇ ವ್ಲಾಗ್ ಬರುತ್ತೆ ನನ್ನ ಮಗಂದು. ನಾಳೆ ಬಿಟ್ಟು ನಾಡಿದ್ದೇ ಬರ್ಡೇ ಒಂದು. ನಾಡಿದ್ದು ನಾಡ್ದ ಅಥವಾ ನಾಡಿದ್ದು ಅಂತ ಹೇಳ್ಬೋದು. ಡೇ ಆಫ್ಟರ್ ಟುಮಾರೋ ಸ್ಯಾಟರ್ಡೇ. ಸೊ ಆ ಬರ್ಡೇ ವ್ಲಾಗು ಬರುತ್ತೆ. ಪ್ಲೀಸ್ ಸ್ಟೇ ಟ್ಯೂನ್. ಲೀಚಿ ಫ್ರೂಟ್ ಏನು ಸಿಹಿದೆ ಅಂತೀರಾ? ಹೇಗಿದೆ? ಅವಾಗ ನಂಗೆ ಎಲ್ಲ ಆಗುತ್ತಾಯ್ತಾ? ಲೀಚಿ ಫ್ರೂಟ್ಸು ಎಷ್ಟು ಸ್ವೀಟ್ ಇದೆ ಅಂದರೆ, ಸ್ವೀಟ್ ಕ್ರೇವಿಂಗ್ಸ್ ಇದ್ದರೆ ಇದನ್ನು ತಿಂದ್ಬಿಟ್ರೆ ಸಕ್ಕ ಸ್ವೀಟ್ ಕ್ರೇವಿಂಗ್ಸ್ ಸಪ್ರೆಸ್ ಆಗುತ್ತೆ ನೋಡಿ. ಜಸ್ಟ್ ಸೋ ಯಮ್ಮಿ ಆ್ಯಂಡ್ ಸ್ವೀಟ್. ಇಲ್ಲಿ ನೋಡಿ ಇಷ್ಟು ತಿಂದಿದ್ದೀವಿ ಈಗ. ಇದು ನೆಕ್ಸ್ಟ್ ಡೇ. ಇದು ನೋಡಿ ಎಷ್ಟು ಹೆಲ್ದಿಯಾಗಿ. ಇವಾಗ ಆ್ಯಕ್ಚುಲಿ ವರ್ಕೌಟ್ ಮಾಡಿ ತಲೆಸ್ನಾನ ಮಾಡಿ ಆಫೀಸ್ ಕೆಲಸ ಇನ್ನೊತ್ತು ಮಧ್ಯದಲ್ಲಿ, ಮತ್ತು ಫೋನ್ ಕಾಲ್ಸ್ ಬರ್ತಾಯಿತ್ತು ಮನೆಯಿಂದ. ಸೊ ಅದನ್ನೆಲ್ಲ ಮಾಡೋಷ್ಟೊತ್ತಿಗೆ ಮುಗಿಸೋಷ್ಟೊತ್ತಿಗೆ 2:44 ಆಯಿತು. ಸೊ ಕ್ವಿಕ್ಕಾಗಿ ಹೆಲ್ದಿನೂ ಇರಬೇಕು, ಕ್ವಿಕ್ಕೂ ಇರಬೇಕು ಅಂಥೇಳಿ ಯೋಚನೆ ಮಾಡಿದಾಗ ದಿಸ್ ಇಸ್ ಆಲ್ ವಾಟ್ ಐ ಕುಡ್ ಥಿಂಕ್ ಆಫ್. ಸೊ ಇದು ವೆಜ್ ಆಟ ಅಲ್ಲಲ್ಲ, ಓಟ್ಸ್, ಮ್ಯಾಗಿ, ಮೊಟ್ಟೆ ಪ್ರೋಟೀನ್ಗೆ, ಇದು ತರಕಾರಿ. ಆ್ಯಂಡ್ ಒಬ್ಬರು ಕಳ್ತನ ಮಾಡ್ತಾ ಇದ್ದಾರೆ ನಾನು ಲೀಚಿನ. ಇದು ಲೀಚಿ. ಆಗಲೇ ಪ್ಲಮ್ ತಿಂದಿದ್ದೀನಿ ಒಂದು. ನಿನಗೆ ಇಟ್ಟಿದ್ದೀನಿ ಕಣೋ ಅಲ್ಲಿ. ಅಯ್ಯೋ ದೇವ್ರೇ. ಇದು ಲಾಸ್ಟ್ ಡೇ ಆಫ್ ದ ಚಾಲೆಂಜ್ ಮುಗಿದಾದ್ಮೇಲೆ ಕೂಡ ಕಂಟಿನ್ಯೂಸ್ ಆಗಿ ಹೇಗೆ ನಮ್ಮ ಫುಡ್ ಐಟಮ್ಸ್ ಚಾಯ್ಸಸ್ನ ಹೆಲ್ದಿಯಾಗಿ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಲಾಸ್ಟ್ ವೀಕು ರಾಘವೇಂದ್ರ ಮಠ ದೇವಸ್ಥಾನದಲ್ಲಿ ಕೋಸಂಬರಿ ಕೊಟ್ಟಿದ್ರಲ್ವಾ, ಆ ವ್ಯಕ್ತಿ ಬುದ್ಧಿ ಬದಾಗಿಂದ ಕೋಸಂಬರಿ ಅಂದರೆ ಏನು ಅಂತ ಗೊತ್ತಾಗಿದ್ದೆ ಫಸ್ಟ್ ಟೈಮು. ಸೊ ಅದು ತಿಂದಾಗಿಂದ ಮಾಡು ಅಂತ ಹೇಳಿದೆ. ಸೊ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನಾನು ಕೋಸಂಬರಿ ಮಾಡಿರೋದು. ಸೊ ಲೆಟ್ಸ್ ಆಸ್ಕ್ ಹಿಸ್ ಒಪಿನಿಯನ್. ನಾನಂತೂ ತಿಂದೆ, ಸಕ್ಕಟ್ ಟೇಸ್ಟ್ ಇತ್ತು. ನಾನು ಕೋಸಂಬರಿ ಅಂದರೆ ಅಷ್ಟಕ್ಕಷ್ಟೇ, ನನಗೇನು ಅಷ್ಟು ಇಷ್ಟ ಇಲ್ಲ. ತಿಂದು ನೋಡಿದೆ ಏನು ರುಚಿ ಆಗಿದೆ ಅಂದರೆ, ರೇಖಾ ಅಡುಗೆ ರೆಸಿಪಿ ಇದೆಯಲ್ವಾ, ಅವರಿಂದ ನೋಡಿ ಮಾಡಿರೋದು. ಲೆಟ್ ಅಸ್ ಆಸ್ಕ್ ಹಿಸ್ ಫೀಡ್ಬ್ಯಾಕ್. ತಗೊಳ್ಳಿ. ಯು ಲೈಕ್ ಇಟ್? ಬೇಡವಾ? ಸರಿ ಬಿಡು ಬೇಡ. ಇದು ನೋಡಿ ಚಾಲೆಂಜ್ ಮುಗಿದು ಒಂದು 10 ದಿನ ಆದಮೇಲೆ, 10 ದಿನನೋ ಅಥವಾ 1 ವೀಕ್, ಇವತ್ತು ಥರ್ಸ್ಡೇ. ನೆಕ್ಸ್ಟ್ 1 ವೀಕ್ ಆಯಿತು. ಸೊ ಆದರೂ ಕೂಡ ಮೈ ಹೆಲ್ದಿ ರೂಟೀನ್ ಈಸ್ ಕಂಟಿನ್ಯೂಯಿಂಗ್. ಪಪಾಯ, ಕ್ಯಾರೆಟ್, ಇದು ಮಸೂರ್ ದಾಲ್, ಹೆಸರುಬೇಳೆದು ಪಲ್ಯ, ಹೆಸರುಬೇಳೆದೆಣ್ಣೆ ಕೋಸಂಬರಿ, ಆ್ಯಂಡ್ ಇದರೆಲ್ಲ ಜೊತೆಗೆ ಒಂದು ರೊಟ್ಟಿ. ಸೊ ಹೆಲ್ದಿ ಕಂಟಿನ್ಯೂ ಮಾಡ್ತಾ ಇದ್ದೀವಿ.